ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಸೊ ನಾವಿವತ್ತು ವೈಎನ್ ಹೊಸಕೋಟೆಗೆ ಹೊರಟಿದ್ದೀವಿ. ನಾನು, ನಮ್ಮ ಮನೆಯವರು ಮತ್ತು ಲಾಸ್ಯ 3 ಜನನು ಇಲ್ಲಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೂ ಇಷ್ಟ ಆಗುತ್ತೆ ನನ್ನ ವ್ಲಾಗ್ಸು. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಶೇರ್ ಮಾಡಿ. ಅವರು ನೋಡಿಬಿಟ್ಟು ನನ್ನ ವೀಡಿಯೋನ ಇಷ್ಟಪಟ್ಟರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಫಾಲೋ ಮಾಡ್ತಾರೆ. ನನ್ನ ವೀಡಿಯೋಸ್ನ ಡೈಲಿ ನೋಡೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಹೆಲ್ಪ್ ಮಾಡಿದ್ರೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಒಂದು ಬೆನಿಫಿಟ್ ಏನಂದರೆ, ಸೊ ವಿಡಿಯೋ ನೀವು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ನನ್ನ ಚಾನಲ್ಲು ಮತ್ತು ಡೈಲಿ ಯಾವ್ದು ಹಾಕಿದ್ದಾರೆ ಅಂತ ನಾವು ಸರ್ಚ್ ಮಾಡಿಬಿಟ್ಟು ನೋಡಬೇಕು ಯೂಟ್ಯೂಬಲ್ಲಿ. ನೀವು ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಡೈರೆಕ್ಟು ನಿಮ್ಮ ವೀಡಿಯೋಗೆ ನಿಮ್ಮ ಮೊಬೈಲ್ಗೆ ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ನನ್ನ ಹೊಸ ವೀಡಿಯೋಸ್ ಬಂದುಬಿಡುತ್ತೆ ಮೇಯ್ನಲ್ಲೇ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದರೆ ಒಂದು ಇದಲ್ಲ, ಅದಕ್ಕೋಸ್ಕರ ಅಷ್ಟೇ ಕೇಳ್ತಾ ಇರೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬಂದ್ವಿ ನೋಡಿ ವೈಎನ್ ಹೊಸಕೋಟೆಗೆ. ಇಲ್ಲಿ ನಾನು ಹೂನಾರ ತೊಗೊತಾ ಇದ್ದೀನಿ. ಏನಕ್ಕೆ ಅಂತ ವಿಷಯ ಹೇಳೋದೇ ಮರ್ತುಬಿಟ್ಟೆ. ನಮ್ಮ ಸಬ್ಸ್ಕ್ರೈಬರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ. ಅವರು ಪಾವಗಡದಲ್ಲಿ ಒಂದು ಸಾರಿ ಸಿಕ್ಕಿದ್ರು. ಅವಾಗ ನಮ್ಮ ನಂಬರ್ ತೊಗೊಂಡು, ಸೊ ಅವಾಗಿಂದ ಯಾವಾಗಲಾದರೂ ಈ ರೀತಿ ಏನಾದರೂ ಇದ್ದರೆ ಕಾಲ್ ಮಾಡ್ತಾರೆ, ಮಾತಾಡಿಸ್ತಾರೆ. ತುಂಬ ಒಳ್ಳೆ ಬ್ರದರು ಆ ಸ್ವಾಮಿ ಅವರು. ಅದಕ್ಕೋಸ್ಕರ ಇವತ್ತು ಇರುಮುಡಿದೆ ಬನ್ನಿ ಸ್ವಾಮಿ ಅಂತ ಆಗಲೇ ಒಂದು ವಾರದ ಮುಂಚೆನೇ ಕಾಲ್ ಮಾಡಿದರು. ಅದಕ್ಕೆ ನಮ್ಮ ಮನೆಯವರು ಹೋಗಿ ಬರೋಣ ಬಿಡು ಅಂತ ಹೇಳ್ಬಿಟ್ಟು. ಅವ್ರಿಗೆ ಏನೂ ವರ್ಕ್ ಇಲ್ಲ. ಅವ್ರಿಗೆ ವರ್ಕ್ ಇಲ್ಲ ಅಂದರೆ ಆರಾಮಾಗಿ ಬಂದುಬಿಡ್ತೀವಿ. ಅವ್ರಿಗೆ ವರ್ಕ್ ಇದ್ರೇ ಪಾಪ ವೀಡಿಯೋಸ್ ಆಗಿರ್ಬೋದು ನಾನು ಕ್ಯಾನ್ಸಲೇ ಮಾಡ್ಕೊಬಿಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ಪ್ರಮೋಷನ್ ವೀಡಿಯೋಸ್ ಬಂದರೆ, ಯಾಕಂದರೆ ಅವ್ರಿಗೆ ವರ್ಕ್ ಇಲ್ಲದೆ ಇದ್ದಾಗಲೂ ಹೋಗಬೇಕು. ಕ್ಯಾಮ್ರಾಮ್ಯಾನ್ ನಮ್ಮ ಹಸ್ಬೆಂಡೇ ಆಗಿರೋದ್ರಿಂದ ಅವ್ರ ಫ್ರೀ ಟೈಮಲ್ಲೇ ನಾನು ವೀಡಿಯೋಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಇವತ್ತು ಫ್ರೀ ಇದ್ರು ಅವರು. ಹೆಂಗೋ ಇವರು ಇರುಮುಡಿದು ಒಳ್ಳೆ ಕೆಲಸ ಆಯಿತು ಅಂತ ಬಂದ್ವಿ ನೋಡಿ. ಅವರೇ ಹೂನಾರ ಎಲ್ಲ ಹಾಕ್ಕೊಂಡು ನಿಂತಿದ್ದಾರಲ್ಲ ಆ ಸ್ವಾಮಿನೇ. ಈಗ ಬಂದಿದ ತಕ್ಷಣ ಅಲ್ಲಿ ದೇವಸ್ಥಾನದಲ್ಲಿ, ಅಂದರೆ ಚೌಡೇಶ್ವರಿ ದೇವಸ್ಥಾನ ಅಂದರು. ಹೌದು, ಅಲ್ಲಿ ಇದು ಇರುಮುಡಿ ಕಟ್ತಾ ಇರೋದು, ಇಲ್ಲಿಗೆ ಬನ್ನಿ ಅಂತ ಅಂದರು. ಸೊ ಬಸ್ ಸ್ಟಾಪಿಂದ ಈ ದೇವಸ್ಥಾನ ಫಸ್ಟ್ ಟೈಮ್ ನೋಡಿದ್ದು ವೈಎನ್ ಹೊಸಕೋಟೆಯಲ್ಲಿ. ಸೊ ಇಲ್ಲಿ ಕಟ್ತಾಯಿದ್ರು. ತುಂಬ ಕಡೆ ಎಲ್ಲ ಇರುಮುಡಿ ಕಟ್ತಾ ಇದ್ರು ಅನಿಸುತ್ತೆ, ಯಾಕಂದರೆ ಬೇರೆ ಬೇರೆ ದೇವಸ್ಥಾನ ಹತ್ರನೂ ಸ್ವಾಮಿಯರಿದ್ದರು. ಹಾಗೆ ಬರ್ತಾ ದಾರಿಯಲ್ಲಿ ನೋಡ್ಕೊಂಡು ಬಂದ್ವಿ. ಈಗ ಬಂದುಬಿಟ್ಟು ನಾನು ಹೂನಾರ ಹಾಕಿ ಕಾಲಿಗೆ ನಮಸ್ಕಾರ ಮಾಡಿ, ನಾನು ನಮ್ಮ ಮನೆಯವರು ಲಾಸ್ಯ ಸ್ವಲ್ಪ ವೀಡಿಯೋನು ಮತ್ತು ಒಂದೆರಡು ಪಿಕ್ಸ್ ಇಟ್ಕೊಂಡ್ವಿ. ಆ ಪಿಕ್ಸು ಆ ಸ್ವಾಮಿಯವ್ರ ಮೊಬೈಲಲ್ಲಿ ಇಟ್ಕೊಂಡ್ವಿ. ನಮ್ಮ ಮೊಬೈಲಲ್ಲಿ ವೀಡಿಯೋ ಮಾತ್ರ ಶೂಟ್ ಮಾಡ್ಕೊಂಡ್ವಿ ಅಷ್ಟೇ. ಹಾಗೆ ಬಂದು ಇಲ್ಲಿ ಸ್ವಾಮಿಯವ್ರ ಫ್ಯಾಮಿಲಿ, ಅಂದರೆ ಅಮ್ಮ, ಅತ್ತೆ ಆಗೋವಂಥವ್ರೆಲ್ಲರೂ, ಅಜ್ಜಿ ಆಗೋವಂಥವ್ರೆಲ್ಲರೂ ಇಲ್ಲಿ ಕೂತಿದ್ರು. ಸೊ ಅವ್ರ ಜೊತೆಗೆ ಸ್ವಾಮಿ ಅಮ್ಮ ಇವ್ರನ್ನ ಮಾತಾಡಿಸಿ ಅಂತಂದು ಹೇಳ್ಬಿಟ್ಟು ಪರಿಚಯ ಮಾಡಿಸ್ಕೊಟ್ರು. ಹಾಗೆ ಕೂತ್ಕೊಂಡು ಈಗ ಇವ್ರ ಜೊತೆ ಮಾತಾಡ್ತಾ ಇದ್ವಿ. ಇನ್ನೂ ಬಂದಿರೋ ರಿಲೇಷನ್ಸ್ ಎಲ್ಲರೂ ಸ್ವಾಮಿಗೆ ಹಾರ ಹಾಕ್ಬಿಟ್ಟು ಆಶೀರ್ವಾದ ಎಲ್ಲ ತೊಗೊತಾ ಇದ್ರು. ಭಾಳ ಚೆನ್ನಾಗಿರುತ್ತಲ್ಲ ಈ ರೀತಿ. ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು, ಇಲ್ಲ ನಮ್ಮನ್ನು ನೋಡಿ ಪರಿಚಯ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರ ಮನೆಗಳಿಗೆ ಹೋಗಿ ಮಾತಾಡಿಸ್ಕೊಂಡು ಬರೋದು ನನಗೇನೋ ಒಂಥರ ಫುಲ್ ಖುಷಿ ಅನಿಸ್ತಾ ಇರುತ್ತೆ ಮನಸ್ಸಿಗೆ. ಯಾವುದೇ ಥರ ಸಂಬಂಧಗಳಿರಲ್ಲ, ಆದ್ರೂ ಸಂಬಂಧದವ್ರಿಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ಳೋದಾಗಿರ್ಬೋದು, ಕೇರ್ ಮಾಡೋದಾಗಿರ್ಬೋದು, ಮಾತಾಡ್ಸೋದಾಗಿರ್ಬೋದು. ಸೊ ಇವರೇ ನನ್ನ ಫ್ಯಾಮಿಲಿ ಮೆಂಬರ್ಸು ಅನ್ನೋ ರೀತಿ ಒಂದು ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ನೋಡ್ಕೊತಾರೆ. ಸೊ ನನಗೆ ಅವ್ರು ಕರೆದಿರೋಂಥ ಪ್ರೀತಿ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಬಂದಿದ್ದು ನೋಡಿ. ಫೈನಲಿ ಅಲ್ಲಿ ದೇವಸ್ಥಾನ ಹತ್ರ ಮುಗಿಸ್ಕೊಂಡು ಅವ್ರ ಅಮ್ಮ, ಸ್ವಾಮಿ ಇದ್ದಾರಲ್ಲ ಅವ್ರ ಅಮ್ಮವ್ರ ಜೊತೆ ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಹೋಗಲೇಬೇಕು ಅಂತ ಸ್ವಾಮಿಯವ್ರು ಹೇಳಿದ್ರು. ಮತ್ತು ಅಮ್ಮ ಅವರು ಕರ್ಕೊಂಡು ಬಂದರು. ಹೊಸದಾಗಿ ಕಟ್ಟಿದ್ದಾರೆ ಮನೆ, ತುಂಬ ಚೆನ್ನಾಗಿತ್ತು. ಸಿಂಪಲ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು ಮನೆ. ಹಾಗೆ ಒಂದು ಸಾರಿ ಸುಮ್ಮನೆ ಹಂಗೆ ಮನೆಯೆಲ್ಲ ತೋರಿಸೋಣ ಅಂತ ತೋರಿಸ್ತಾ ಇದ್ವಿ. ಆ ಕಡೆ ಒಂದು ಬೆಡ್ರೂಮ್ ಇತ್ತು, ಬೆಡ್ರೂಮ್ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಹಾಲು ಮತ್ತು ಆ ಕಡೆ ಅಡುಗೆ ಮನೆ ಇತ್ತು. ಸೊ ಹಾಲಲ್ಲೇ ಕುತ್ಕೊಂಡ್ವಿ. ಈಗ ಎಲ್ಲ ಅವಾಗ ಸ್ವಾಮಿಯವ್ರನ್ನ ಹೊರಡಿಸ್ಕೊಂಡು ಹೋಗಿರ್ತಾರಲ್ಲ ಇರುಮುಡಿ ಕಟ್ಕೊಂಡು. ಸೊ ಅದಕ್ಕೋಸ್ಕರ ಇನ್ನೆಲ್ಲರೂ ಮನೆಯಲ್ಲಿ ಊಟಕ್ಕೆ ಅಂತ ಬರ್ತಾರೆ ಅಂತಂದೇಳ್ಬಿಟ್ಟು ಕಸ ಹೊಡೆದು ಇಲ್ಲಿ ಆಂಟಿ ಅವ್ರು ಕೂತ್ಕಿದ್ರು. ಹಾಗೆ ನಾನು ಕೂತ್ಕೊಂಡಿದ್ನಲ್ಲ, ಲಾಸ್ಟಿನ ಮತ್ತೆ ಅವ್ರ ಮಾವ ಹಾಯ್ ಮಾಡ್ತಿದ್ದಾರೆ ನೋಡ್ರಿ. ವಿಡಿಯೋ ಆನ್ ಮಾಡಿ ತೋರಿಸ್ತಾ ಇದ್ರೆ ಸೊ ಹಾಯ್ ಮಾಡ್ತಾವ್ರೆ. ಹಾಗೆ ಬಂದಿರೋ ಅಂಥ ರಿಲೇಷನ್ಸ್ ಎಲ್ಲರೂ ಬರ್ತಾವ್ರಿ ಈಗ ಮನೆಗೆ. ನಾವು ಅದಕ್ಕೋಸ್ಕರ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕೂತ್ಕೊಳ್ರಿ ಅಂತ ಮಾತಾಡಿಸ್ತಾಯಿದ್ರು. ಕೂತ್ಕೊಂಡ್ವಿ. ಹಾಗೆ ಇವರ ರಿಲೇಷನಲ್ಲಿ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರಂತೆ. ಸೊ ಡೈಲಿ ನಿಮ್ಮ ವೀಡಿಯೋಸ್ ನೋಡ್ತೀವಕ್ಕ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತಂದು ಹೇಳಿದ್ರು. ನಿಜ, ಏನೋ ಒಂಥರ ಒಂದು ಹೆಮ್ಮೆ ಅನಿಸುತ್ತೆ. ಏನೋ ಒಂದು ಸಾಧನೆ ಮಾಡಿದ್ನೇನೋ ಅನ್ನೋ ಒಂದು ಫೀಲ್ ಬರುತ್ತೆ ನನಗೆ. ಯಾಕಂದರೆ ನನ್ನ ವೀಡಿಯೋಸ್ನ ಇಷ್ಟು ಜನ ನೋಡ್ತಿದ್ದಾರಲ್ಲ, ನನಗದು ತುಂಬ ಖುಷಿ. ಸೊ ಇವರೇ ಅಂತ ಅಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿಯೊಬ್ಬರು ನೋಡೋರ್ಗೂ ನಿಜ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಸೊ ನನ್ನ ವೀಡಿಯೋಸ್ ಆಗಿರ್ಬೋದು, ಮೇಯ್ನ್ಲಿ ಹೇಳ್ಬೇಕಂದ್ರೆ ನನ್ನ ವಾಯ್ಸು ತುಂಬ ಜನ ಇಷ್ಟಪಡ್ತಿದ್ದೀರ ನೀವು. ಸೊ ನೀವು ಎಕ್ಸ್ಪ್ಲೈನ್ ಮಾಡುವಂಥ ರೀತಿ ಆಗಿರ್ಬೋದು, ಇಲ್ಲ ನೀವು ಮಾತಾಡುವಂಥ ರೀತಿ, ನಿಮ್ಮ ಭಾಷೆ, ಇದೆಲ್ಲ ನಮಗೆ ತುಂಬ ಇಷ್ಟ. ಡೈಲಿ ವ್ಲಾಗ್ಸ್ ನೋಡೋಕೆ ಇಷ್ಟ ಅಂತಂದು ಹೇಳ್ತೀರಾ. ಸೊ ನಿಜವಾಗ್ಲೂ ನಾನು ಡೈಲಿ ಇನ್ಮೇಲೆ ಒಂದು ಡೇನೂ ಗ್ಯಾಪ್ ಕೊಡದೆ, ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಗ್ಯಾಪ್ ಕೊಡ್ತೀನಿ. ಸೊ ಅಷ್ಟೇ, ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ. ಹಾಗೆ ಬಂದು ನಾವೀಗ ಊಟ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿ ಮಾಡಿದ್ರು ಅಮ್ಮ ಅವ್ರ ಅಡುಗೆ. ಊಟ ಮುಗಿಸ್ಬಿಟ್ಟು ಈಗ ಅರಿಶಿನ ಕುಂಕುಮ ಕೊಟ್ಟರು, ತಗೊಂಡು ಪಾವಗಡ ಹೊರಡ್ತಾ ಇದ್ದೀವಿ. ಪಾವಗಡ ಏನಕ್ಕೆ ಅಂತ ಹೇಳ್ತೀನಿ ನಿಮಗೆ.
ಹಲೋ ಎಲ್ರಿಗೂ. ಸೊ ಈಗ ಇರುಮುಡಿ ಎಲ್ಲ ಅದು ಪೂಜೆ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡ್ಕೊಂಡು ಈಗ ಹೊರಟಿದ್ದು ನಾವು ಪಾವಗಡ. ಯಾಕಂದರೆ ಅಲ್ಲಿ ಕೊರಿಯರ್ ಆಫೀಸಲ್ಲಿ ಒಂದು ಸ್ಯಾರಿ ಕೊರಿಯರ್ ಬಂದಿದೆ. ಮೊನ್ನೆನೇ ಕಾಲ್ ಮಾಡಿದ್ರು, ನನ್ನ ಫ್ರೆಂಡ್ಗೆ ಹೇಳಿದ್ದೆ ವಿಜಿಗೆ, ಏಂಜಲ್ ಬ್ಯೂಟಿ ಸಲೂನ್ ಇದೆಯಲ್ಲ, ಸೊ ಅವಳಿಗೆ ರಿಸೀವ್ ಮಾಡ್ಕೊಂಡಿದ್ದಾರೆ. ಈಗ ಹೋಗ್ಬಿಟ್ಟು ಫಸ್ಟ್ ಅದನ್ನು ಪಿಕ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಏನಾದರೂ ಶಾಪಿಂಗ್ ಇದೆ, ನೋಡೋಣ. ಆದರೆ ಶೇರ್ ಮಾಡ್ಕೊತೀನಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಈಗ ಇಲ್ಲಿ ಟೊಮೊಟೊ ಬೆಳೆ ಇಟ್ಟಿದ್ದಾರೆ ನೋಡಿ. ಸೊ ನಾವು ಬರ್ತಾ ದಾರಿಲಿ ಹೊಸಕೋಟೆಯಿಂದ ಈಗ ಪಾವಗಡ ರೂಟಲ್ಲಿ ಈ ಥರ ಎಷ್ಟು ಚೆನ್ನಾಗಿದೆ ಅಂದರೆ ಭಾಳ ಚೆನ್ನಾಗಿದೆ ನೋಡೋದಕ್ಕೆ. ಸೊ ನೋಡಿ ಟೊಮೊಟೊ ಒಂದು ಒಳ್ಳೆ ಯಾವ ಥರ ಬೆಳೆದಿದೆ ನೋಡಿ. ಮನೆ ಹತ್ರ ನಾವು ಹಾಕಿರೋ ಟೊಮೊಟೊ ಆ ಥರ ಇರಲ್ಲ, ಇದೆಲ್ಲ ದಾರಗಳು ಕಟ್ಟಿಬಿಟ್ಟು ಬಳ್ಳಿ ಥರ ಬೆಳೆಸಿದ್ದಾರೆ. ಸೊ ಭಾಳ ಟೊಮೊಟೊ ಇದ್ದಾವೆ, ತೋರಿಸ್ತೀನಿ. ಲಾಸ್ಯ ನೋಡಿ, ಲಾಸ್ಯ ಅಲ್ಲಿ ಬ್ಯುಸಿಯಾಗವಳೆ, ಕುತ್ಕೊಂಡವಳೆ ಗಾಡಿ ಮೇಲೆ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ, ಎಷ್ಟೊಂದು ಅಂದರೆ ಒಂದು ಎಕರೆಗೆ ಏನಾದರೂ ಇಟ್ಟಿದ್ದಾರೆ ನನ್ನಪ್ಪ. ಸೊ ನೋಡಿ ಎಷ್ಟೊಂದು ಇಲ್ಲಿಂದ ಫುಲ್ಲು ಆ ಎಡ್ಜ್ವರೆಗೂ ಇಟ್ಟಿದ್ದಾರೆ, ಬೆಟ್ಟದ ದಡಿಯವರೆಗೂ. ಬೆಳೆ ಸಿಕ್ಕಿದ್ರೆ ಆರಾಮಾಗಿ ಸಾಕಪ್ಪ ಅವ್ರಿಗೆ ಕೈಗೆ. ಯಾಕಂದರೆ ತುಂಬ ಕಷ್ಟಪಟ್ಟು ಈ ಸ್ಟೇಜಿಗೆ ಬರಬೇಕಂದ್ರೆ ತುಂಬ ಕಷ್ಟಪಟ್ಟಿರ್ತಾರೆ ರೈತರು. ಸೊ ಅದಕ್ಕೋಸ್ಕರ ಇದಕ್ಕೆ ಇಟ್ಟಿರುವಂಥದ್ದೆಲ್ಲ ಹೊರಟು ಸ್ವಲ್ಪ ಲಾಭ ಬಂದರೆ ಪಾಪ ಯಾರೇ ಆಗಲಿ ಬಿಸಿಲಲ್ಲಿ ಕೆಲಸ ಮಾಡೋದು, ರೈತರ ಕಷ್ಟ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಇರುತ್ತೆ ಇದ್ರ ಹಿಂದ್ಗಡೆ. ಸೊ ನಾವು ನೀವು ಹರ್ಸೋಣ, ಇವ್ರು ಇಟ್ಟಿರೋ ಅಂಥ ಬೆಳೆದು ಚೆನ್ನಾಗೇ ಲಾಭ ಬರಲಿ ಇವ್ರಿಗೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಬೆಟ್ಟದ ಕೆಳಗಡೆ ಹೊಲ ಈ ರೀತಿ ಚಂದ. ಇನ್ನೂ ಈ ಹೊಲದಲ್ಲೇ ಮನೆ ಕಟ್ಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನಗೆ ಆ ಥರ ಇಷ್ಟ. ನೋಡೋಣ ಫ್ಯೂಚರಲ್ಲಿ ನಮ್ಮದು ಸ್ವಲ್ಪ ಹೊಲ ಇದೆ, ಏನಾದರೂ ಆ ಥರ ಆದರೆ ಮನೆ ಕಟ್ಕೊಳ್ಳೋದೋ ಇಲ್ಲ ಶೆಡ್ ಹಾಕ್ಕೊಂಡಿರೋದೋ ಹೊಲದಲ್ಲಿ ಆ ಥರ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಆದರೆ ಶೇರ್ ಮಾಡ್ಕೊತೀನಿ. ಈಗ ಬನ್ನಿ, ಲೇಟ್ ಆಗುತ್ತೆ, ಪಾವಗಡ ಹೊರಡೋಣ. ಲಾಚಿ ಮರಿ ಸ್ವಲ್ಪ ಮುಂದೆ ಜರ್ಗಮ್ಮ. ನೋಡಿ ಅಲ್ಲಿಂದ ಈಗ ನಾವು ಹೊರಟಿದ್ದು ಡೈರೆಕ್ಟ್ ಪಾವಗಡ. ಸೊ ಅಲ್ಲಿಂದ ವೈಎನ್ ಹೊಸಕೋಟೆ ಅಂದರೆ ಡೈರೆಕ್ಟ್ ರೋಡು, ಒಂದೇ ರೋಡೇ. ಸೊ ಈ ಕಡೆ ಬಂದ್ವಿ, ಇನ್ನೇನು ಪಾವಗಡ ಎಂಟ್ರಿ ಆಗ್ತಾ ಇದೀವಿ. ಪಾವಗಡ ಏನಕ್ಕೆ ಅಂದರೆ ನಮಗೆ ಬೆಂಗಳೂರಿಂದ 2 ಕೊರಿಯರ್ ಬಂದಿದೆ. ಸೊ ಅದು ತೊಗೊಂಡು ಹೋಗೋಣ ಅಂತ. ನನ್ನ ಫ್ರೆಂಡು ಇಲ್ಲೇ ಕೊರಿಯರ್ ಆಫೀಸ್ ಹತ್ರನೇ ಪಾರ್ಲರ್ ಇರೋದು, ನೀವು ನೋಡಿರ್ಬೋದು ತುಂಬ ವೀಡಿಯೋಸಲ್ಲಿ, ಏಂಜಲ್ ಬ್ಯೂಟಿ ಸಲೂನ್ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಇವರ ವರ್ಕ್ ಆಗಿರ್ಬೋದು, ಇವರ ಸರ್ವಿಸ್ ಆಗಿರ್ಬೋದು. ಹಾಗೆ ಜ್ಯುವೆಲರಿ ಅಂತೂ ಭಾಳ ಚೆನ್ನಾಗಿರೋದಿರುತ್ತೆ. ನೀವೇನಾದರೂ ಮದುವೆ ಫಂಕ್ಷನ್ಸ್ಗೆ ಆ ಥರ ಪಾವಗಡ ಸುತ್ತಮುತ್ತ ಯಾರಾದರೂ ಇದ್ದರೆ ಸೊ ಒಂದ್ಸಾರಿ ವಿಸಿಟ್ ಮಾಡಿ. ಮತ್ತು ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಇಲ್ಲ ಸ್ಯಾರಿ ಮಾತ್ರ ಫೋಲ್ಡ್ ಮಾಡಿ ಕೊಡ್ತಾರಲ್ಲ, ಬಾಕ್ಸ್ ಫೋಲ್ಡಿಂಗು ಆ ಥರನೂ ಮಾಡಿಕೊಡ್ತಾರೆ. ನಿಮಗೆ ರೆಂಟೆಡ್ ಜ್ಯುವೆಲರಿ ಬೇಕು, ರೆಂಟೆಡ್ ಡ್ರೆಸ್ ಬೇಕು ಅಂದ್ರೂ ಅದು ಸಿಗುತ್ತೆ. ನೋಡಿ ತುಂಬ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ. ತುಂಬ ಇದಕ್ಕೆ ಅಮೌಂಟ್ ಎಲ್ಲ ಹಾಕಿದ್ದಾರೆ ಹೇಳ್ರಿ, ಯಾಕಂದರೆ ಅಷ್ಟು ಸುಲಭ ಅಲ್ಲ ಇದೆಲ್ಲ ರೆಡಿ ಮಾಡಿಸ್ಬೇಕಂದ್ರೆ. ನಾವು ಮನೆಯಲ್ಲಿ ಸುಮ್ಮನೆ ಒಂದು ರೂಮ್ ಈ ರೀತಿ ರೆಡಿ ಮಾಡಿಸ್ಬೇಕಂದ್ರೂ ಎಷ್ಟೋ ದುಡ್ಡು ಆಗುತ್ತೆ. ಹಾಗೆ ಇದು ಪಾರ್ಲರ್ ಫುಲ್ ಈ ರೀತಿ ಸೆಟಪ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ ಐರನ್, ನಾವು ಬಂದಿದ್ದ ತಕ್ಷಣ ಸ್ಯಾರಿ ನಾನು ಹೇಳಿದ್ನಲ್ಲ 3 ಸ್ಯಾರಿ ಬಂದಿತ್ತು, ಯಾರ್ದೋ ಆರ್ಡ್ರು, ಅಂದರೆ ಬಾಕ್ಸ್ ಫೋಲ್ಡಿಂಗು ನೀಟಾಗಿ ಐರನ್ ಮಾಡಿಬಿಟ್ಟು ಅದು ಸ್ಯಾರಿ ಎಲ್ಲ ನೆರಿಗೆ ಮತ್ತು ಸೆರಗು ಎಲ್ಲ ಮಾಡ್ತಾರಲ್ಲ, ಪಿನ್ ಮಾಡಿ ಅದು ಇಟ್ಟರೆ ಡೈರೆಕ್ಟ್ ನಾವು ಇನ್ನು ಫಂಕ್ಷನಲ್ಲಿ ನಾವು ಕಷ್ಟಪಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಸುಮ್ಮನೆ ಆ ರೀತಿ ಹಾಕ್ಕೊಬಿಡ್ಬೋದು. ಅದಕ್ಕೋಸ್ಕರ ಫೋಲ್ಡ್ ಮಾಡ್ತಾಯಿದ್ರು ಎಲ್ಲನೂ. ನಾನು ಬಂದಿದ್ದ ತಕ್ಷಣ ಹಾಗೆ ಫುಲ್ ಖುಷಿಪಟ್ಟರು, ಇನ್ನೇನು ಬಂದುಬಿಟ್ಟೆ ಬಾಮ್ಮ, ನೀನು ಇವತ್ತಾದರೂ ಫ್ರೀಯಾಗಿ ಬಂದಿದ್ದೀಯಾ ಅಂತಂದು ಹೇಳ್ಬಿಟ್ಟು ಹಾಗೆ ಮಾತಾಡ್ತಾ ಇದ್ದೆ. ಈಗ ಹೊಸ್ದಾಗಿ ಜ್ಯುವೆಲರಿ ಬೇರೆ ತಂದಿದ್ದಾರೆಲ್ಲ, ಅಂದರೆ ರೆಂಟೆಡ್ ಜ್ಯುವೆಲರಿ. ರೆಂಟೆಡ್ಡು ಸಿಗುತ್ತೆ. ಮೇಕಪ್ ಅಂದ್ರೂ ಮೇಕಪ್ಪು ಮಾಡಿಕೊಡ್ತಾರೆ. ಮತ್ತು ಈ ರೀತಿ ಬಾಕ್ಸ್ ಫೋಲ್ಡಿಂಗ್ ಸ್ಯಾರೀಸ್ ಆಗಿರ್ಬೋದು, ಇಲ್ಲ ಸ್ಯಾರಿ ಡ್ರೇಪಿಂಗು, ಇಲ್ಲ ಮೆಹಂದಿ, ಪ್ರತಿಯೊಂದು ಎಲ್ಲನೂ ಇದೆ. ಮತ್ತು ವ್ಯಾಕ್ಸಿಂಗು ಪ್ರತಿಯೊಂದು ಸರ್ವಿಸು ಇದೆ. ನೋಡಿ ಈ ಜ್ಯುವೆಲರಿ ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಇಟ್ಟಿದ್ರಲ್ಲ ಗ್ಲಾಸಲ್ಲಿ ನೋಡ್ತಾ ಇದ್ದೆ, ಅದೊಂಥರ ಮಾವಿನಕಾಯಿದು ಪಿಂಜಿದು ಇರುತ್ತಲ್ಲ ಶೇಪ್, ಆ ಥರ ಇತ್ತು. ಭಾಳ ಚೆನ್ನಾಗಿದೆಯಮ್ಮ ಈ ಸೆಟ್ಟು ಅಂತ ಹೇಳ್ತಾ ಇದ್ರೆ, ನೀನು ಯಾವುದಾದ್ರೂ ಫಂಕ್ಷನ್ಗೆ ಹಾಕ್ಕೊಳಮ್ಮ ತಗೊಂಡೋಗಿ ಅಂತಂದು ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡ್ತೀನಿ ಒಂದು ಸಾರಿ ಡ್ರೆಸ್ ಮೇಲೆ. ಯಾಕಂದರೆ ನನಗೆ ಈ ನನ್ನ ಮೈಂಡ್ಸೆಟ್ ಯಾವ ರೀತಿ ಅಂದರೆ, ಈ ಏನಾದರೂ ಒಂದು ವಸ್ತು ಇವು ಜ್ಯುವೆಲರಿ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು ನೋಡಿಬಿಟ್ರೆ ಸವನ್ನ ನನ್ನ ಮೈ ಮೇಲೆ ಹಾಕ್ಕೊಳ್ಳೋವರೆಗೂ ನಂಗೆ ಸಮಾಧಾನನೇ ಇರಲ್ಲ. ಅದು ಇಷ್ಟ ಆಯ್ತಲ್ಲ, ಅದು ಹಾಕ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅನ್ನೋದು ಈಗ ನನಗೆ ಒಂದು ಕುತೂಹಲ, ಇಂಟ್ರೆಸ್ಟ್. ಅದಕ್ಕೆ ಈಗ ಇದನ್ನು ಹಾಕ್ಕೊಂಡು ನೋಡೋಣ ಅಂತಂದು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಅದೊಂದೇ ಸಿಂಗಲ್ಲಾಗಿ ಅದೂ ಹಾಕ್ಕೋಬೋದು ನಾವು, ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೆಲ್ಲ ರೆಂಟೆಡ್ ಕೊಡ್ತಾರೆ. ನೀವು ಫಂಕ್ಷನ್ಸ್ ಏನಾದರೂ ಇದ್ದರೆ, ಪ್ರತಿಯೊಂದು ಫಂಕ್ಷನ್ಸ್ ಯಾವುದೇ ಆಗಿರ್ಬೋದು, ನಮಗೆ ಫಂಕ್ಷನ್ ಅಂತಂದಲ್ಲ, ಒಂದು ಹಬ್ಬ ಏನಾದರೂ ಇದ್ದಾಗ ರೆಂಟೆಡ್ ಜ್ಯುವೆಲರಿ ಬೇಕಂದರೆ ಆರಾಮಾಗಿ ಸಿಗುತ್ತೆ. ಮತ್ತು ನಾವು ಅಮೌಂಟ್ಗೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಆ ಥರ ಜ್ಯುವೆಲರಿನೂ ಇದೆ, ತೋರಿಸ್ತೀನಿ ನಿಮ್ಗೆ ಆಮೇಲೆ. ಈಗ ನೋಡಿ ಅದು ಸೆಟ್ ಎಲ್ಲ ಫುಲ್ ಹಾಕ್ಕೊಂಡು ಆಮೇಲೆ ತೋರಿಸೋಣ ಅಂತ ನನ್ನ ಫ್ರೆಂಡ್ಗೆ. ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ, ಅಲ್ಲಿ ಸ್ಯಾರಿ ಡ್ರೇಪಿಂಗ್ ಎಲ್ಲ ಮಾಡಿ ಅವರು ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾಯಿದ್ರು.
ನೋಡಿ ಜುಮ್ಕಿನೂ ಅಷ್ಟೇ ಸೆಟ್ಟು ತುಂಬ ಚೆನ್ನಾಗಿತ್ತೆ. ಹಾಗೆ ನಾನು ಹಾಕ್ಕೊಳ್ಳೋದಕ್ಕೆ ನನ್ನ ಫ್ರೆಂಡ್ ಹೆಂಗೆ ಅಂದರೆ, ಸೊ ನಾನು ಹಾಕ್ಕೊಂಡಾಗ ಯಾವ ರೀತಿ ಕಾಣ್ತೀನಿ ಅನ್ನೋದು ಅವ್ರ ಎಕ್ಸೈಟ್ಮೆಂಟು ನೋಡೋದಕ್ಕೆ ಅಂತ ಆಗಲೇ ಬಂದಿದ್ದಾರೆ ಎದ್ದು. ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿನಗೆ, ಬ್ಲ್ಯಾಕ್ ಟಾಪ್ ಬೇರೆ ಹಾಕಿದೀಯಾ, ಅದರ ಮೇಲೆ ಇದು ಗೋಲ್ಡ್ ಜ್ಯುವೆಲರಿ ತುಂಬ ಚೆನ್ನಾಗಿರುತ್ತೆ ಅಂತಂದು ಹೇಳ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಹೇಳ್ರಿ, ಅದು ನನಗೆ ಸೆಟ್ ತುಂಬ ಇಷ್ಟ ಆಯಿತು. ನೋಡಿ ಇದು ಲೈಟ್ ಎಷ್ಟು ಚೆನ್ನಾಗಿದೆಯಲ್ಲ ಬಲ್ಬು, ಡಿಸೈನ್ ಆಗಿ ಏನಿಲ್ಲ, ಸ್ವಲ್ಪ ಅಟ್ರಾಕ್ಷನ್ ಆಗಿ ತುಂಬ ಚೆನ್ನಾಗಿರ್ಬೇಕು. ಈಗ ಯಾರೇ ಆಗಿರ್ಬೋದು ಸ್ವಲ್ಪ ಚೆನ್ನಾಗಿರೋ ಅಂಥ ಇದಕ್ಕೆ ನಾವು ಫಸ್ಟು ಇದು ಕೊಡ್ತಾ ಇರೋದು ಈ ಕಾಲದಲ್ಲಿ, ಅದಕ್ಕೋಸ್ಕರ ಎಲ್ಲ ಈ ರೀತಿ ರೆಡಿ ಮಾಡಿಸಿದ್ದಾರೆ. ಹಾಗೆ ಮತ್ತೊಂದು ವಿಷಯ, ಹೈಡ್ರಾ ಫೇಶಿಯಲು ಮಾಡ್ತಾಯಿದ್ದಾರೆ ಈಗ ಇವರು, ಈಗ ಹೊಸದಾಗಿ ಬಂದಿದೆ, ತಂದಿದ್ದಾರೆ ಎಲ್ಲ ಸೆಟ್. ಇದಕ್ಕೆಲ್ಲ ಹಾಕುವಂಥದ್ದು ಮೆಡಿಷನ್ ಏನೇನು ಯೂಸ್ ಮಾಡ್ತಾರೆ ಇದಕ್ಕೆಲ್ಲ ನನಗೆ ಗೊತ್ತಿಲ್ಲ ಅಷ್ಟಾಗಿ ಹೈಡ್ರಾ ಫೇಶಿಯಲ್ ಬಗ್ಗೆ. ಆದರೂ ನಾನು ಈ ರೀತಿ ಒಂದು ಇವ್ರ ಹತ್ರ ಒಂದು ಸರ್ವಿಸ್ ಇದೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಇದೆಲ್ಲ ಬಳಸೋ ಅಂಥವಂತೆ, ಮಾಸ್ಕ್ ಆಗಿರ್ಬೋದು, ಫೇಸ್ ಮಾಸ್ಕು ಮತ್ತು ಅವೆಲ್ಲನೂ. ನಾನು ಹೇಳ್ಬೇಕಂದ್ರೆ ನಿಮಗೆ ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಡೇ ತೋರಿಸ್ಬೋದು. ಏನಂದರೆ ನಾನು ಮುಂಚೆಯಿಂದ ಸ್ಟಾರ್ಟಿಂಗಿಂದನೂ ನಾನು ಫೇಶಿಯಲ್ಸ್ ಇದೆ ಅಂತ ಅಲ್ಲ, ಯಾವುದೇ ಥರ ಫೇಶಿಯಲು ನಾನು ಮಾಡಿಸಿಲ್ಲ. ಸೊ ಅದಕ್ಕೆ ನನಗೆ ಮಾಡ್ಸೋಕ್ಕೂ ಇಷ್ಟ ಆಗಲ್ಲ, ಯಾಕೋ ಗೊತ್ತಿಲ್ಲ. ಅದಕ್ಕೆ ನಾನು ಫೇಶಿಯಲ್ಸ್ ಏನು ಮುಖದ ಮೇಲೆ ಕ್ರೀಮ್ಸ್ ಆಗಿರ್ಬೋದು, ಫೇಶಿಯಲ್ಸ್ ಆಗಿರ್ಬೋದು, ಈ ಥರ ಏನೂ ಹಾಕಲ್ಲ. ಅದಕ್ಕೆ ನಾನು ಬೇಡ, ಸ್ಕಿನ್ ಚೆನ್ನಾಗಿದೆ ನಂದು, ನಾನು ಫೇಶಿಯಲ್ಸ್ ಮಾಡಿಸೋದೇ ಬೇಡ, ಇನ್ನೂ ಕ್ಲಿಯರಾಗಿರುತ್ತೆ ಮಾಡಿಸು ಅಂತಾರೆ. ಆದರೆ ನನಗೆ ಅದು ಯಾಕೋ ಇಷ್ಟ ಆಗಲ್ಲ ಫೇಶಿಯಲ್ಸ್ ಎಲ್ಲ ಮಾಡೋದು. ಆಮೇಲೆ ಪಿಂಪಲ್ಸ್, ನಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ನು, ಆಮೇಲೆ ಪಿಂಪಲ್ಸ್ ಎಲ್ಲ ಬಂದುಬಿಟ್ರೆ ಅನ್ನೋದು ಸ್ವಲ್ಪ ಭಯ ನನಗೆ. ಅದಕ್ಕೆ ನಾನು ಏನೂ ಮುಖದ ಮೇಲೆ ಹಚ್ಚೋಕ್ಕೋಗಲ್ಲ. ಏನಾದರೂ ಪ್ರಮೋಷನ್ಸ್ ಇದ್ದು ಇನ್ಸ್ಟಾಗ್ರಾಮಲ್ಲಿ ಮೇಕ್ ಓವರ್ ಮಾಡ್ತೀವಿ ಅಂತ ನಮ್ಮನ್ನು ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂಥವ್ರ ಹತ್ರ ಒನ್ ಡೇ ಮೇಕಪ್ ಮಾಡಿಸ್ತೀನಿ ಅಷ್ಟೇ. ಅದು ಸ್ಕಿನ್ಗೆ ತುಂಬ ಪ್ರೊಟೆಕ್ಷನ್ ಕೊಟ್ಟಾಗ ಆಮೇಲೆ ಮೇಕಪ್ ಫೌಂಡೇಶನ್ ಎಲ್ಲ ಹಚ್ಚಿಸ್ತೀನಿ. ಹಾಗೆ ನಾನು ಹೇಳಿದ್ನಲ್ಲ, 2 ಕೊರಿಯರ್ ಬಂದಿದೆ ನನಗೆ, ಪಾರ್ಸಲ್ ಬಂದಿದೆ ಬೆಂಗಳೂರಿಂದ ಅಂತ. ಸೊ ಇದೇ ನೋಡಿ, ಇದು ಸೆಮಿ ಸಿಲ್ಕ್ ಅಂತಾರಲ್ಲ ಸ್ಯಾರಿ, ಮೈಸೂರು ಸಿಲ್ಕ್ ಅಂತಾರಲ್ಲ ಆ ಥರ ಸೀರೆ 2 ಕಳಿಸಿದ್ದಾರೆ. ಇದೊಂದು ಮತ್ತು ಇನ್ನೊಂದು ಸ್ಯಾರಿ ನೇಮು ನಾನು ಮರ್ತಿದ್ದೀನಿ ಸದ್ಯಕ್ಕೆ. ಒಟ್ಟಿನಲ್ಲಿ ಸ್ಯಾರೀಸ್ 2 ತೋರಿಸ್ತೀನಿ. ಇದ್ರ ಬಗ್ಗೆ ಡೀಟೇಲಾಗಿ ಬೇಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಅಲ್ಲಿ ನೋಡಿದ್ರೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಹಾಗೆ ಅದು ಪೋಸ್ಟ್ ಆದಮೇಲೆ ನಾನು ಯೂಟ್ಯೂಬಲ್ಲೂ ಡೀಟೇಲ್ ಬೇಕಂದರೆ ಕೊಡ್ತೀನಿ. ಸೊ ಅದು ಇನ್ನೂ ಪೋಸ್ಟ್ ಆಗಿಲ್ಲ, ಮೇಯ್ನ್ ಅದೇ ಇನ್ಸ್ಟಾಗ್ರಾಮಲ್ಲೇ ಪೋಸ್ಟ್ ಮಾಡಬೇಕು ನಾನು. ಅದಕ್ಕೋಸ್ಕರ ಇದರಲ್ಲಿ ಡೀಟೇಲಿಂಗ್ ಏನು ಹೇಳ್ತಾ ಇಲ್ಲ. ನೋಡಿ ಸ್ಯಾರಿ ತುಂಬ ಚೆನ್ನಾಗಿದೆಯಲ್ಲ, ಈ ಥರ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ನೋಡಿ, ರಾಯಲ್ ಬ್ಲೂ. ಸೊ ಅದಕ್ಕೆ ಸ್ಕೈ ಬ್ಲೂ ಕಲರು ಬ್ಲೌಸು ಮತ್ತು ಇದು ಸೆರಗು ಅಂತಿಲ್ವಲ್ಲ ಅದು ಬಂದಿದೆ ಕಾಂಬಿನೇಷನ್ನು, ಆಪೋಸಿಟ್ ತುಂಬ ಚೆನ್ನಾಗಿದೆ ನೋಡಿ. ಭಾಳ ಚೆನ್ನಾಗಿರುತ್ತೆ ಇದನ್ನು ಇದನ್ನು ವೇರ್ ಮಾಡಿ ಇದಕ್ಕೆ ಮ್ಯಾಚ್ ಆಗುವಂಥ ಜ್ಯುವೆಲರಿ ಹಾಕಿದ್ರೆ ಎಕ್ಸಲೆಂಟ್ ಆಗಿರ್ತೀವಿ. ಸೊ ಅದು ಬ್ಲೌಸು, ಆ ಕಡೆ ನನ್ನ ಫ್ರೆಂಡ್ ಇಟ್ಕೊಂಡಿದ್ದಾಳಲ್ಲ ಅದು ಬ್ಲೌಸು, ಇದು ಸ್ಯಾರಿ. ನಾನು ಹೇಳಿಲ್ಲ ಆಗಲೇ, ಅದು ಬಿಚ್ಚಿದ ತಕ್ಷಣ ಈಗ ಹಾಕ್ಕೊಂಡು ನೋಡ್ಬೇಕು ಯಾವ ರೀತಿ ಕಾಣುತ್ತೆ ಅಂತಂದು ಹೇಳ್ಬಿಟ್ಟು. ನೋಡಿ ಸ್ಯಾರಿ ಆ ರೀತಿ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ತುಂಬ ಚೆನ್ನಾಗಿದೆ, ನನಗೆ ಕಾಸ್ಟ್ ಕೇಳು, ನಾನು ಬುಕ್ ಮಾಡ್ಕೋಬೇಕು ಅಂತ ಹೇಳ್ತಾಯಿದ್ರು. ಸರಿ, ನಾನು ವೀಡಿಯೋ ಅಪ್ಲೋಡ್ ಮಾಡೋವರೆಗೂ ನಿನಗೇನು ಹೇಳಲ್ಲ ಅಂತ ಹೇಳಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಪಕ್ಕ ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ಅದರಲ್ಲೇ ನೋಡಿ ತಗೋ ಅಂತಂದು ಹೇಳಿದೆ. ನೋಡಿ ಅದು ಬ್ಲೌಸು ಆ ಥರ, ಇದು ರಾಯಲ್ ಬ್ಲೂ ಸ್ಯಾರಿ. ಭಾಳ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಈ ಥರ ನಂದು ಯಾವುದೂ ಇರಲಿಲ್ಲ, ಯಾವುದೋ ಒಂದಿದೆ, ಅದು ಇದು ಕಾಟನ್ ಸ್ಯಾರಿ ಟೈಪ್ ಇದೆ, ಅದಕ್ಕೆ ಇದೊಂದು ಇರಲಿ ಅಂತಂದು ಸೆಮಿ ಇದರಲ್ಲಿ ನಾನು ಇದೇ ಫಸ್ಟ್ ಟೈಮ್ ಮೈಸೂರು ಸಿಲ್ಕಲ್ಲಿ ಸೆಮಿ ಮೈಸೂರು ಸಿಲ್ಕ್ ತೊಗೊಂಡಿರೋ ಅಂಥ ಸ್ಯಾರಿ. ಹಾಗೆ ನಾನು ಹೇಳಿದ್ನಲ್ಲ, ಇದು ರೆಂಟೆಡ್ ಅಲ್ಲ, ಇವು ಆರಾಮಾಗಿ ದುಡ್ಡಿಗೆ ತಗೊಂಡೋಗ್ಬೋದು ನಮಗೆ ಬೇಕಂದರೆ. ಸ್ಯಾರಿ ಮ್ಯಾಚಿಂಗ್ ಆಗಿರ್ಬೋದು, ಡ್ರೆಸ್ ಮ್ಯಾಚಿಂಗ್ ಆಗಿರ್ಬೋದು, ನಮಗೆ ನೆಕ್ ಸೆಟ್ಟು ಮತ್ತು ಓಲೆ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಸಿಂಪಲ್ ಜ್ಯುವೆಲರಿ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನೊಂದು ತೋರಿಸ್ತೀನಿ ನೋಡಿ, ಆಮೇಲೆ ಹಿಂಗೆ ಕತ್ತಿಗೆ ಹಾಕ್ಕೊಂಡು ನನಗೆ ಅವೆರಡು ಸೆಟ್ಟು ತುಂಬ ಇಷ್ಟ ಆಗಿದೆ. ನೋಡಬೇಕಾದ್ರೆ ಅವೆರಡು ನಾನು ಪರ್ಚೇಸ್ ಮಾಡ್ಕೊತೀನಿ ಅಂತ ಹೇಳಿದ್ದೀನಿ ನನ್ನ ಫ್ರೆಂಡ್ಗೆ. ಸರಿ ಆಯಿತು ಅಂತ ಹೇಳಿದ್ದಾರೆ. ಅದು ಅಮೌಂಟ್ ನೋಡ್ಕೊಂಡು ಸ್ವಲ್ಪ ಅದನ್ನು ಪರ್ಚೇಸ್ ಮಾಡ್ಕೋಬೇಕು, ಯಾಕಂದರೆ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ, ಅದಕ್ಕೋಸ್ಕರ. ಇದೆಲ್ಲ ಬಿಡಿ, ಇವೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಸೊ ಯಾರಾದರೂ ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಬಂದು ಒಂದು ಸಾರಿ ವಿಚಾರಿಸಿ, ನೀವು ನೋಡಿ, ಆದಷ್ಟು ತುಂಬ ವೆರೈಟೀಸ್ ಇದೆ, ಎಲ್ಲ ನೋಡಿದ್ರೆ ನಿಮ್ಗೆ ಯಾವ್ದು ಇಷ್ಟ ಆದರೆ ಅದನ್ನು ತೊಗೋಬೋದು. ಸೊ ನಮ್ಮ ಪಾವಗಡ ಸುತ್ತಮುತ್ತ ಇರೋ ಹಳ್ಳಿ ಅವರಾಗಿರ್ಬೋದು, ಇಲ್ಲ ನಮ್ಮ ಪಾವಗಡದವರೇ ಆಗಿರ್ಬೋದು, ತಗೋಬೋದು. ನೋಡಿ ಈ ನೆಕ್ ಪೀಸ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಇದರಲ್ಲಿ ಅದು ಬೇಬಿ ಪಿಂಕ್ ಇಷ್ಟ ಆಯಿತು, ಯಾಕಂದರೆ ನಮಗೆ ಯಾವುದೇ ಥರ ಸ್ಯಾರಿಗಾಗಲಿ ಬೇಬಿ ಪಿಂಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಅದನ್ನು ನೆಕ್ಗೆ ಇಟ್ಕೊಂಡು ನೋಡ್ಕೊಳ್ಳೋಣ ಯಾವ ರೀತಿ ಕಾಣುತ್ತೆ ಅಂತ ನನಗೊಂದು ಕ್ಯೂರಿಯಾಸಿಟಿ. ಅದಕ್ಕೆ ಅದನ್ನು ಓಪನ್ ಮಾಡಿಬಿಟ್ಟು ಇಟ್ಕೊಂಡು ನೋಡ್ತೀನಿ ಅಂತ. ಬ್ಯಾಂಗಲ್ಸು ಅಷ್ಟೇ ನೋಡಿ, ಸೆಟ್ ಬ್ಯಾಂಗಲ್ಸು. ನಾವೀಗ ಮಧ್ಯ ಸ್ವಲ್ಪ ಗಾಜಿನ ಬಳೆ ಹಾಕಿ ಸೈಡೆಲ್ಲ ಈ ಬಳೆ ಹಾಕಿದ್ರೆ ಅದು ಒಂಥರ ಲುಕ್ ಚೆನ್ನಾಗಿರುತ್ತೆ ಸ್ಯಾರಿ ಹಾಕ್ಕೊಂಡಾಗ. ಈಗ ನೋಡಿ ಇದಂತೂ ಸೆಟ್ ನಂಗೆ ತುಂಬ ಇಷ್ಟ ಆಯ್ತು, ನೆಕ್ ಪೀಸು. ಸೊ ಇದನ್ನು ನಾನು ಹೇಳಿದ್ದೀನಿ, ಇದನ್ನು ಪರ್ಚೇಸ್ ಮಾಡ್ಕೊತೀನಿ ಅಂತ. ಸೊ ನೋಡಿ ಸಿಂಪಲಾಗಿ ಆ ರೀತಿ ಸ್ಯಾರಿ ಹಾಕ್ಕೊಂಡಾಗ ಭಾಳ ಚೆನ್ನಾಗಿರುತ್ತೆ. ಈ ಥರ ಒಂದು ಸೆಟ್ ಇದೆ ನನ್ನದು, ಅದು ಒಂದು ಸ್ವಲ್ಪ ಹೆವಿ ಬರುತ್ತೆ. ಅದಕ್ಕೆ ನನಗೆ ಈ ಥರ ಸಿಂಪಲ್ದೊಂದು ಬೇಕಾಗಿತ್ತು, ನನಗೆ ಇಲ್ಲೇ ಸಿಕ್ತು, ನನಗಿದು ಇಷ್ಟ ಆಯಿತು. ಅದಕ್ಕೆ ಇದನ್ನು ಎತ್ತಿಡು ಸೈಡ್ಗೆ ಅಂತ ಹೇಳಿದ್ದೀನಿ.
ಮತ್ತು ಇದು ಇಷ್ಟ ಆಯಿತು ನೋಡಿ. ಸ್ಯಾರಿ ಹಾಕ್ಕೊಂಡಾಗ ಆ ರೀತಿ ಮೇಲೆ ಬಾಲ್ದು ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಫುಲ್ ಆ ಥರ ಬೀಡ್ಸ್ದು. ಸೊ ಇನ್ನೂ ಸ್ವಲ್ಪ ಲೆಂತಿ ಬರುತ್ತೆ, ನಾನೇ ಸ್ವಲ್ಪ ಹಿಂದೆ ಇಟ್ಕೊಂಡಿದ್ದೀನಿ. ಆ ರೀತಿ ಎಕ್ಸಲೆಂಟಾಗಿರುತ್ತೆ. ಇದೆಲ್ಲ ಟ್ರೈ ಮಾಡಿದ್ರೆ ಸ್ಯಾರಿ ಹಾಕ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೂ ಮುಂಚೆ ನಾನು ಸುಮ್ಮನೆ ಆ ಥರ ಡ್ರೆಸ್ಸಲ್ಲಿ ಇಟ್ಕೊಂಡು ಹೇಳ್ತೀನಲ್ಲ, ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಈಗ ಅದೆಲ್ಲ ಮುಗಿಸ್ಕೊಂಡು ಹಾಗೆ ನಾನು ನನ್ನ ಫ್ರೆಂಡು ಮಾತಾಡ್ತಾ ಕೂತ್ಕೊಂಡ್ವಿ. ಯಾವುದು ಮಾಲ್ಗುಡಿ ಕಾಫಿ ಪುಡಿನೋ ಏನೋ ತಂದಿದ್ದೀನಿ, ತುಂಬ ಚೆನ್ನಾಗಿದೆ. ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತಂದು ಹೇಳ್ಬಿಟ್ಟು ಹಾಲು ತೊಗೊಂಡು ಬಂದು ಈಗ ಕಾಫಿಗಿಟ್ಟು ಕೂತಿರೋದು. ನಾವಿಲ್ಲಿ ಮಾತಾಡ್ತಾ ಇದ್ದಾರೆ ಲಾಸ್ಯ ನೋಡ್ರಿ, ಅಲ್ಲಿ ನಿಂತ್ಕೊಂಡು. ಸೊ ಇದ್ರ ಹತ್ರ ಆಟ ಆಡ್ತಾಳೆ. ಅವ್ರ ಮಾವ ಹೊರಗಡೆ ಬಂದು ಮತ್ತೆ ಶೂಟ್ ಮಾಡ್ಕೊಂಡು ಮತ್ತೆ ಕರ್ಕೊಂಡು ಬಂದರು ಒಳಗಡೆ. ಸೊ ನಾನು ನೋಡ್ತಾನೆ ಇದ್ದೆ, ಅಲ್ಲಿ ಗ್ಲಾಸಲ್ಲಿ ಕಾಣಿಸ್ತಾ ಇದ್ದಾಳೆ ಹೇಳ್ರಿ, ನಾನೇನು ಕೆಳಗಡೆ ಬಿಟ್ಟಿಲ್ಲ. ಸೊ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಆ ಕಡೆನೂ ನೋಡ್ತಾ ಇದ್ದೆ. ಸೊ ನೋಡಿ ತುಂಬ ಚೆನ್ನಾಗಿದೆಯಲ್ಲ ಪಾರ್ಲರು. ಸೊ ನಮ್ಮ ಪಾವಗಡದಲ್ಲಿ ಇದೇ ತುಂಬ ಎಕ್ಸಲೆಂಟ್ ಆಗಿರುವಂಥ ಪಾರ್ಲರ್ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಫೆಸಿಲಿಟಿ ಇದೆ. ನಾವೀಗ ಹೇರ್ ಕಲರ್ ಎಲ್ಲ ಮಾಡಿಸ್ಬಿಟ್ಟು ಇಲ್ಲೇ ಇದು ಹೆಡ್ ವಾಶ್, ತಲೆ ವಾಶ್ ಮಾಡಿಕೊಂಡು ಡ್ರೈಯರ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬೋದು. ಸೊ ಆ ಥರ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನೀವೊಂದು ಸಾರಿ ವಿಸಿಟ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳೋದಕ್ಕಿಂತಲೂ ನೀವು ನೋಡಿದ್ರೆ ಗೊತ್ತಾಗುತ್ತಲ್ಲ, ಅದಕ್ಕೋಸ್ಕರ. ಇಲ್ಲಿ ಈಗ ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತರಿಸಿದ್ಲು, ತಿಂದ್ಕೊಂಡು ಹಾಗೆ ಮನೆಗೆ ಹೊರಟ್ವಿ. ಸೊ ಇನ್ನೊಂದು ಪಾರ್ಸಲ್ ಬಂದಿದೆ ಅನ್ನಲ್ಲ, ಅಲ್ಲಿ ಓಪನ್ ಮಾಡಲಿಲ್ಲ. ಇದು ಇನ್ನೇನು ಟೈಮ್ ಆಗುತ್ತೆ ಅಂತ ಇದನ್ನು ಮನೆಗೆ ತೊಗೊಂಡ್ಬಂದು ಓಪನ್ ಮಾಡ್ತಿದ್ದೀನಿ ನೋಡಿ. ಇದು ಒಂದು ಸ್ಯಾರಿ, ಇದರ ಹೆಸರು ಗೊತ್ತಿಲ್ಲ, ನಾನು ಮರ್ತಿದ್ದೀನಿ. ಅದೇ ನಾನು ಆವಾಗಲೇ ಹೇಳೋದ್ನಲ್ಲ. ಆಮೇಲೆ ಬೇಕಾದರೆ ನೋಡಿ ಹೇಳ್ತೀನಿ. ಈಗ ನಾನು ನೋಡೋಕ್ಕಾಗಲಿಲ್ಲ ನೋಡಿ. ಇದಂತೂ ಭಾಳ ಚೆನ್ನಾಗಿತ್ತು, ಇಂಗ್ಲೀಷ್ ಗ್ರೀನ್ ಅಂತಾರಲ್ಲ ಆ ಥರ ಸ್ಯಾರಿ. ಮತ್ತು ಇದು ಬೀಟ್ರೋಟ್ ಕಲರ್ ಬಾರ್ಡ್ರು, ಬ್ಲೌಸು ಅಷ್ಟೇ ಬೀಟ್ರೋಟ್ ಕಲರ್ದು ಕಾಂಬಿನೇಷನ್ ಅಂತೂ ಎಕ್ಸಲೆಂಟು. ಎರಡು ಸ್ಯಾರಿನೂ ತುಂಬ ಇಷ್ಟ ಆಯಿತು ನನಗೆ. ಸೊ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಅದನ್ನು ಆದರೆ ನಾನು ಯೂಟ್ಯೂಬ್ ಶಾರ್ಟ್ಗೂ ಶೇರ್ ಮಾಡ್ಕೊತೀನಿ. ತಪ್ಪದೆ ಅದರಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ನಿಮಗೂ ಬೇಕಂದರೆ ಒಂದು ವೇಳೆ ನಾನು ವೇರ್ ಮಾಡ್ಕೊಂಡು ತೋರಿಸ್ತೀನಿ. ನಿಮಗೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.